ಕಾಂಗ್ರೆಸ್ನಲ್ಲಿನ ಪವರ್ ಫೈಟ್ ದಗದಗಿಸ್ತಾ ಇದೆ. ಸರ್ಕಾರವನ್ನ ಕೆಡವಬೇಕು ಅಂತ ಇವತ್ತಿನಿಂದ ಅಲ್ಲ, ಒಂದು ವರ್ಷದಿಂದ ಪ್ರಯತ್ನ. ಡಿಕೆಶಿ ಸರ್ಕಾರಕ್ಕೆ ಟೈಮರ್ ಬಾಂಬ್ ಇಟ್ಟಿದ್ರು ಅಂತ ಯತ್ನಾಳ್ ಸೃಷ್ಟಿ ಮಾಡಿರುವಂತಹ ಈ ಬಾಂಬ್ ಇದೆಯಲ್ಲ, ಇದು ಈಗ ಹಲ್ಚಲ್ ಸೃಷ್ಟಿಸಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಬನ್ನಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿಕೆ ಶಿವಕುಮಾರ್ ಸ್ಕೆಚ್. ಸಿಎಂ ಆಗಲು ಬಿಜೆಪಿ ಜೊತೆ ಕೈ ಜೋಡಿಸಲು ಯತ್ನ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಲಂಚ್, ಡಿನ್ನರ್, ದೆಹಲಿ ಪಾಲಿಟಿಕ್ಸ್ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ಕೆಡವಲು ಡಿಸಿಎಂ ಡಿಕೆಶಿ ಸ್ಕೆಚ್ ಹಾಕಿದಂತೆ. ಶಾಸಕ ಯತ್ನಾಳ್ರವರ ಹೊಸ ಬಾಂಬ್ ಇದೀಗ ಬೆಂಗಳೂರಿನಿಂದ ಹೈಕಮಾಂಡ್ ಅಂಗಳದಲ್ಲೂ ಸಂಚಲನ ಸೃಷ್ಟಿಸಿದೆ. ಆಪರೇಷನ್ ಡಿಕೆಶಿ ಬಾಂಬ್ ಸಿಡಿಸಿದ ಶಾಸಕ ಯತ್ನಾಳ್. ಏನ್ ಮಾಡ್ಯಾರೋ ಗೊತ್ತಿಲ್ಲ, ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗೆ ಒಬ್ಬರು ರಾಷ್ಟ್ರೀಯ ನಾಯಕನನ್ನು ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿಜೆಪಿ ಇದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಇದು ಮ್ಯಾಗಿನವ್ರ ಪಾಪ ಏನೋ ಒಂದು ಆಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಇನ್ನೇನಂದ್ರೆ ಅಲ್ಲೇ ನೋಡ್ರಿ, ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋರು ಅಲ್ಲಲ್ಲೇ ಅವ್ರಿಗೂ MLAಗಳು ಕುರ್ಚಿಗೆ ಹೋಗಿ ಕೂತು ಅವರ ಒಂದು ಬೆಂಬಲವನ್ನ ಯಾಚನೆ ಮಾಡೋ ಕೆಲಸ ಒಳಗನೆ ನಡೆದಿದೆ. ಇನ್ನರ್ ಅಂದ್ರೆ ಇದು. ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲೇ ಒಂದು ತೋಟದಾಗ ಪಟದಾಗ ಅಲ್ಲಿ ಮಾಡಕತ್ತಾರೆ. ಇನ್ನರ್ ಅಂಡ್ ಡಿನ್ನರ್. ಡಿಕೆಶಿ ಸಿಎಂ, ವಿಜಯೇಂದ್ರ ಡಿಸಿಎಂ, ಇದು ಪ್ಲಾನ್. ರಾಷ್ಟ್ರೀಯ ನಾಯಕನನ್ನು ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿಜೆಪಿ ಇದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಇದು ಮ್ಯಾಗಿನವ್ರ ಪಾಪ ಏನೋ ಒಂದು ಆಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಾರು ಆಗ್ಬೇಕು, ಮತ್ತೆ ಉಪಮುಖ್ಯಮಂತ್ರಿ ಆಗ್ಬೇಕು. ಸದನ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಸ್ಫೋಟವಾಗುತ್ತೆ. ಕೆಲವರು ಈ ಬೆಳವಣಿಗೆ ಆಗೇ ಆಗ್ತದೆ. ಸದನ 18ನೇ ತಾರೀಕು ಮುಗಿದ ತಕ್ಷಣ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೇಳುತ್ತದೆ, ಸ್ಫೋಟ ಆಗ್ತದೆ. ಇದು ಸರ್ಕಾರ ಇರ್ತದೋ ಅಥವಾ ಹೊಸ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಮೂರನೇ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರ ಅನ್ನುವಂತ ವಾತಾವರಣ ಮಾತ್ರ ಬೆಳಗಾವಿ ಅಧಿವೇಶನದಲ್ಲಿ ಸ್ಪಷ್ಟವಾಗಿ ವಿಧಾನಸಭೆ ಒಳಗೆ ಕಾಣಿಸ್ತಾ ಇದೆ. ಯಾವುದೇ ಪರಿಸ್ಥಿತಿಯಲ್ಲಿ ಅವರಿಬ್ಬರು ರಾಜಿ ಆಗುವಂತ ಯಾವುದೇ ರೀತಿ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗೊಂದಲದಲ್ಲೇ ಕಾಂಗ್ರೆಸ್ ಶಾಸಕರಿದ್ದಾರೆ. ಕಾಂಗ್ರೆಸ್ ಶಾಸಕರ ಒಂದು ಮನೋಸ್ಥಿತಿ ನೋಡಿದ್ರೆ ಅವರು ಗೊಂದಲದಲ್ಲೇ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸಿದ್ದರಾಮಯ್ಯನವರು ಕಳ್ಕೊಂಡ್ರೆ ಹೇಗೆ ಅನ್ನುವಂತ ಚಿಂತನೆ ಕೆಲವೊಂದು ಶಾಸಕರು ಮಾಡ್ತಾ ಇದ್ದಾರೆ. ಕೆಲವೊಂದು ಶಾಸಕರು ಹಠ ಹಿಡಿದು ಡಿಕೆ ಶಿವಕುಮಾರ್ ಆಗಲೇಬೇಕನ್ನುವಂತ ಒಂದು ಗುಂಪಿದೆ. ಆದ್ರೆ ಎಲ್ಲರಿಗೂ ಒಂದು ಭಯ ಇದೆ, ಯಾರೂ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗುವುದ್ರೆ ನಮ್ಮ ಭವಿಷ್ಯ ಇಲ್ಲ ಅನ್ನುವಂತ ಭಯದಿಂದ ಮಾತ್ರ ಒಳ ಒಂದು ರಾಜಕೀಯ ಜೋರಾಗಿದೆ. ಹೈಕಮಾಂಡ್ ನಾಯಕರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ರಾಷ್ಟ್ರೀಯ ನಾಯಕರು ಇವತ್ತು ಬಹಳ ಸ್ಪಷ್ಟವಾಗಿ ಬಿಜೆಪಿಯವರು ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಹೊರಗೆ ಬರುವಂತ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದು ಬೇಡ, ನೇರವಾಗಿ ನಾವು ಚುನಾವಣೆಗೆ ಹೋಗೋಣ ಅಂತ ನಿರ್ಣಯ ಮಾಡಿದ್ರಿಂದ ಆ ಒಂದು ಪ್ಲಾನ್ ಸಂಪೂರ್ಣವಾಗಿ ಇವತ್ತು ಕ್ಲೋಸ್ ಆಗಿದೆ. ಒಟ್ಟಾರೆ ಯತ್ನಾಳ್ ಸಿಡಿಸಿದ ಬಾಂಬ್ ಕಾಂಗ್ರೆಸ್ ಮನೆಯಲ್ಲ, ಕೇಸರಿ ಸೇನೆಯಲ್ಲೂ ಕಂಪನ ಸೃಷ್ಟಿಸಿದೆ. ಇದು ಡಿಸೆಂಬರ್ ಕ್ರಾಂತಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಕಾಂಗ್ರೆಸ್ನಲ್ಲಿನ ಪವರ್ ಫೈಟ್ ದಗದಗಿಸ್ತಾ ಇದೆ. ಸರ್ಕಾರವನ್ನ ಕೆಡವಬೇಕು ಅಂತ ಇವತ್ತಿನಿಂದ ಅಲ್ಲ, ಒಂದು ವರ್ಷದಿಂದ ಪ್ರಯತ್ನ. ಡಿಕೆಶಿಎಸ್ ಸರ್ಕಾರಕ್ಕೆ ಟೈಮರ್ ಬಾಂಬ್ ಇಟ್ಟಿದ್ರು ಅಂತ ಯತ್ನಾಳ್ ಸೃಷ್ಟಿ ಮಾಡಿರುವಂತಹ ಈ ಬಾಂಬ್ ಇದೆಯಲ್ಲ, ಇದು ಈಗ ಹಲ್ಚಲ್ ಸೃಷ್ಟಿಸಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಬನ್ನಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿಕೆ ಶಿವಕುಮಾರ್ ಸ್ಕೆಚ್. ಸಿಎಂ ಆಗಲು ಬಿಜೆಪಿ ಜೊತೆ ಕೈ ಜೋಡಿಸಲು ಯತ್ನ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಲಂಚ್, ಡಿನ್ನರ್, ದೆಹಲಿ ಪಾಲಿಟಿಕ್ಸ್ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ಕೆಡವಲು ಡಿಸಿಎಂ ಡಿಕೆಶಿ ಸ್ಕೆಚ್ ಹಾಕಿದಂತೆ. ಶಾಸಕ ಯತ್ನಾಳ್ರವರ ಹೊಸ ಬಾಂಬ್ ಇದೀಗ ಬೆಂಗಳೂರಿನಿಂದ ಹೈಕಮಾಂಡ್ ಅಂಗಳದಲ್ಲೂ ಸಂಚಲನ ಸೃಷ್ಟಿಸಿದೆ. ಆಪರೇಷನ್ ಡಿಕೆಶಿ ಬಾಂಬ್ ಸಿಡಿಸಿದ ಶಾಸಕ ಯತ್ನಾಳ್. ಏನ್ ಮಾಡ್ಯಾರೋ ಗೊತ್ತಿಲ್ಲ, ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕರು ನನಗೆ ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿಜೆಪಿಗಿದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ಇನ್ನರ್ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಡಿನ್ನರ್ ಅಂದ್ರೆ ಅಲ್ಲಿ ನೋಡ್ರಿ, ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋರು ಅಲ್ಲಲ್ಲಿ ಅವ್ರಿಗೂ MLAಗಳು ಕುರ್ಚಿಗೆ ಹೋಗಿ ಕೂತು ಅವರ ಒಂದು ಬೆಂಬಲವನ್ನ ಯಾಚನೆ ಮಾಡೋ ಕೆಲಸ ಒಳಗನೆ ನಡೆದಿದೆ. ಇನ್ನರ್ ಅಂದ್ರೆ ಅದು. ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲಿ ಒಂದು ತೋಟದಾಗ ಪಾಟದಾಗ ಅಲ್ಲಿ ಮಾಡಕತ್ತಾರೆ. ಇನ್ನರ್ ಅಂಡ್ ಡಿನ್ನರ್. ಡಿಕೆಶಿ ಸಿಎಂ, ವಿಜಯೇಂದ್ರ ಡಿಸಿಎಂ, ಇದು ಪ್ಲಾನ್. ರಾಷ್ಟ್ರೀಯ ನಾಯಕರು ನನಗೆ ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿಜೆಪಿಗಿದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಾರು ಆಗ್ಬೇಕು, ಮತ್ತೆ ಉಪಮುಖ್ಯಮಂತ್ರಿ ಆಗ್ಬೇಕು. ಸದನ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಸ್ಫೋಟವಾಗುತ್ತೆ. ಕೆಲವರು ಈ ಬೆಳವಣಿಗೆ ಆಗೇ ಆಗ್ತದೆ. ಸದನ 18ನೇ ತಾರೀಕು ಮುಗಿದ ತಕ್ಷಣ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೇಳುತ್ತದೆ, ಸ್ಫೋಟ ಆಗ್ತದೆ. ಇದು ಸರ್ಕಾರ ಇರ್ತದೋ ಅಥವಾ ಹೊಸ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಮೂರನೇ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರ ಅನ್ನೋಂಥ ವಾತಾವರಣ ಮಾತ್ರ ಬೆಳಗಾವಿ ಅಧಿವೇಶನದಲ್ಲಿ ಸ್ಪಷ್ಟವಾಗಿ ವಿಧಾನಸಭೆ ಒಳಗೆ ಕಾಣಿಸ್ತಾ ಇದೆ. ಯಾವುದೇ ಪರಿಸ್ಥಿತಿಯಲ್ಲಿ ಅವರಿಬ್ಬರು ರಾಜಿ ಆಗುವಂತ ಯಾವುದೇ ರೀತಿ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗೊಂದಲದಲ್ಲೇ ಕಾಂಗ್ರೆಸ್ ಶಾಸಕರಿದ್ದಾರೆ. ಕಾಂಗ್ರೆಸ್ ಶಾಸಕರ ಒಂದು ಮನೋಸ್ಥಿತಿ ನೋಡಿದ್ರೆ ಅವರು ಗೊಂದಲದಲ್ಲೇ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸಿದ್ದರಾಮಯ್ಯನವರು ಕಳ್ಕೊಂಡ್ರೆ ಹೇಗೆ ಅನ್ನುವಂತ ಚಿಂತನೆ ಕೆಲವೊಂದು ಶಾಸಕರು ಮಾಡ್ತಾ ಇದ್ದಾರೆ. ಕೆಲವೊಂದು ಶಾಸಕರು ಹಠ ಹಿಡಿದು ಡಿ.ಕೆ. ಶಿವಕುಮಾರ್ ಆಗಲೇಬೇಕನ್ನುವಂತ ಒಂದು ಗುಂಪಿದೆ. ಆದ್ರೆ ಎಲ್ಲರಿಗೂ ಒಂದು ಭಯ ಇದೆ, ಯಾರೂ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗುವುದ್ರೆ ನಮ್ಮ ಭವಿಷ್ಯ ಇಲ್ಲ ಅನ್ನುವಂತ ಭಯದಿಂದ ಮಾತ್ರ ಒಳ ಒಂದು ರಾಜಕೀಯ ಜೋರಾಗಿದೆ. ಹೈಕಮಾಂಡ್ ನಾಯಕರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ರಾಷ್ಟ್ರೀಯ ನಾಯಕರು ಇವತ್ತು ಬಹಳ ಸ್ಪಷ್ಟವಾಗಿ ಬಿಜೆಪಿಯವರು ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಹೊರಗೆ ಬರುವಂತ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದು ಬೇಡ, ನೇರವಾಗಿ ನಾವು ಚುನಾವಣೆಗೆ ಹೋಗೋಣ ಅಂತ ನಿರ್ಣಯ ಮಾಡಿದ್ರಿಂದ ಆ ಒಂದು ಪ್ಲಾನ್ ಸಂಪೂರ್ಣವಾಗಿ ಇವತ್ತು ಕ್ಲೋಸ್ ಆಗಿದೆ. ಒಟ್ಟಾರೆ ಯತ್ನಾಳ್ ಸಿಡಿಸಿದ ಬಾಂಬ್ ಕಾಂಗ್ರೆಸ್ ಮನೆಯಲ್ಲ, ಕೇಸರಿ ಸೇನೆಯಲ್ಲೂ ಕಂಪನ ಸೃಷ್ಟಿಸಿದೆ. ಇದು ಡಿಸೆಂಬರ್ ಕ್ರಾಂತಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.